ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಗ್ಯಾಲರಿ. ಈ ಸಮ್ಮರ್ಗೆ ಕೂಲಾಗಿರಲು ತಾಳದಣ್ಣಿನ ಶರ್ಬತ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ತಾಳದಣ್ಣನ್ನು ಚೆನ್ನಾಗಿ ಸಿಪ್ಪೆ ಸುಲ್ಕೊಳ್ಳಿ. ಸಿಪ್ಪೆ ಸುಲಿದ ನಂತರ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ತಾಳದಣ್ಣನ್ನು ಕಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಕಾಮಕಸ್ತೂರಿ ಬೀಜವನ್ನು ಒಂದು 3-4 ತಾಸು ಮುಂಚೆನೇ ನೆನೆ ಇಟ್ಕೊಳ್ಳಿ. ನೀರಲ್ಲಿ 1 ಕಪ್ ನೀರಲ್ಲಿ 1 ಸ್ಪೂನ್ ಕಾಮಕಸ್ತೂರಿ ಬೀಜವನ್ನು ಹಾಕ್ಕೊಳ್ಳಿ. ಇದನ್ನು ಸಬ್ಜಾ ಬೀಜ ಕೂಡ ಅಂತಾರೆ. ಒಂದು ಬೌಲ್ನಲ್ಲಿ ನೀರನ್ನು ತಗೊಂಡು ಇದಕ್ಕೆ ಒಂದು 1/2 ಕಪ್ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿದ ತಾಳದಣ್ಣಿನ ಪೀಸಸ್ಸು, ಕಾಮಕಸ್ತೂರಿ ಬೀಜವನ್ನು ಹಾಕ್ಕೊಳ್ಳಿ. ಸ್ವಲ್ಪ ಏಲಕ್ಕಿ ಪುಡಿ, ನಿಂಬೆಹಣ್ಣು ಕೂಡ ಹಿಂಡ್ಕೊಳ್ಳಿ. ನಿಂಬೆಹಣ್ಣು ಹಿಂಡಿದ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳಿ. ಚೆನ್ನಾಗಿ ಸಕ್ಕರೆ ಕರಗೋ ತನಕ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ತಾಳದಣ್ಣು, ಕಾಮಕಸ್ತೂರಿ ಬೀಜ, ನಿಂಬೆಹಣ್ಣು ತುಂಬ ನಮ್ಮ ದೇಹಕ್ಕೆ ತಂಪನ್ನು ಕೊಡುತ್ತೆ. ಈ ಜ್ಯೂಸ್ ತುಂಬಾ ಟೇಸ್ಟ್ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಹೆಲ್ದಿ ಸಮ್ಮರ್ ಡ್ರಿಂಕ್ ರೆಡಿಯಾಗಿದೆ.